ನನಗಾಗಿ ನಿದ್ರೆಯೂ ಬಾಳಿಸಿತ್ತು. ಏನು ಮಾಡಿ ಈ ಮುತ್ತಿನ ಮಣಿಗೆ ಇಲ್ಲೇ ಕಾಣುತ್ತಿರುವ ಚಿನ್ನದ ಗೂಟಕ್ಕೆ ತಗಲು ಹಾಕಿ ನಾನು ಸಹ ಇವರ ಪಕ್ಕದಲ್ಲೇ ಬೆಳೆ ಆಭರಣ ಪೋಷಿತರಾಗಿ ಮತ್ತೊಮ್ಮೆ ಬಂದು ಈ ಸುಂದರಾಂಗನನ್ನು ಎಚ್ಚರಗೊಳಿಸು. ಮುತ್ತಿನ ಮನೆಗೆ ಮಾಯವಾಗಿರುತ್ತದೆ. ಸುಂದರಾಂಗ ಸುಂದರಾಂಗ, ಓ ನನ್ನ ಮೇಲಿನ ಪ್ರೀತಿಗಾಗಿ ಮುತ್ತಿನ ಸರವನ್ನು ಎತ್ತಿಟ್ಟಿರಬಹುದು. ಎಚ್ಚರಗೊಳಿಸಿ ನೋಡಬೇಕು.
ಮುತ್ತಿನ ಹಾರವನ್ನು ಕೊಡುವರಾಗಿ. ಅಮ್ಮ ಪರಪುರುಷರು ಮನೆ ವೇಳೆಯಲ್ಲಿ ಎಚ್ಚರಿಸುವ ಕಾರಣವೇನು ತಾಯಿ? ಸುಂದರ, ಆ ವಿಚಾರ ಹಾಗಿರಲಿ, ಮೊದಲು ಮುತ್ತಿನ ಮನೆಯನ್ನು ಕೊಡುವರಾಗಿ. ಅಮ್ಮ, ನಿನ್ನ ಮುತ್ತಿನ ಆದ ವಿಚಾರವನ್ನು ನಾನು ಏನೆಂಬುದಾಗಿ ಹೇಳಲಿ. ಏಕೆ, ಏನಾಯಿತು? ಊಟಕ್ಕೆ ದೇವ ಹಾಕಿದ ಆ ಮುತ್ತಿನ ಆಹಾರವನ್ನು ಗೋಡ ಮೇಲೆ ಬರೆದು ಅಂಶಪಕ್ಷಿಯು ಜೀವಗಳಿಂದ ಹಾರಿ ಬಂದು ಒಂದೊಂದಾಗಿ ಒಂದು ಪುನಃ ತಾನುಕ್ಕೆ ಮಾಯವಾಯಿತು. ಇದನ್ನು ನಾನು ಕಣ್ಣಾರೆ ಕಂಡೆನು. ಇದೇನು ಮಾಯಾಗ್ರಹವೇ? ನಾವೀವರಲ್ಲದೆ ಮತ್ತಾವ ಈ ಅರಮನೆಗೆ ಬಂದಿಲ್ಲ. ಅಂದ ಮೇಲೆ ಮುತ್ತಿನ ಹಾರವನ್ನು ನೀವೇ ತೆಗೆದಿಟ್ಟಿರಬಹುದು. ಅದೇ ಮುತ್ತಿನ ಹಾರವನ್ನು ನನ್ನ ತಂದೆಯವರು ನಿಮಗೆ ವರದಕ್ಷಿಣೆಯ ನನ್ನನ್ನು ಲಗ್ನ ಮಾಡಬೇಕೆಂದಿರು. ಎಲ್ಲಿ ಜಾಗೃತಿ ಆಗಿ ಮುತ್ತಿನ ಹಾರವನ್ನು ಕೊಡುತ್ತಾರೆ. ಅಪೇಕ್ಷೆ ಅವಳ ಸ್ತ್ರೀಯರು ಪರಮಪುರುಷ ಮಾತು ನಾನು ಸತ್ಯವಾಗಿ ಸಾಕ್ಷಿಯಾಗಿಯೂ ಮುತ್ತಿನ ಹಾರನ್ನು ಕದ್ದವನಲ್ಲ, ನಾನು ಕಳೆದು ಭಾವಿಸಿದೆ. ಹಾಗಾದರೆ ನೀನು ಹಾರವನ್ನು ಕೊಡುವುದಿಲ್ಲ. ಎಂತಹ ನೀಚ ಬುದ್ಧಿಯನ್ನು ಕಲಿತಿರುವಿ.